ಕರ್ನಾಟಕದ ಗ್ಯಾರಂಟಿ ಯೋಜನೆಯೊಂದು ಬಿಹಾರ ತಲುಪಿದೆ. ಬಿಜೆಪಿ ಮಿತ್ರ ಪಕ್ಷವೊಂದು ಜನರಿಗೆ ಭರ್ಜರಿ ಗಿಫ್ಟ್ ನೀಡಿದೆ. ಅದನ್ನ ಕಂಡು ಕಾಂಗ್ರೆಸ್ ಕಂಗಾಲಾಗಿದೆ. ಅಷ್ಟಕ್ಕೂ ಏನದು ಇಲ್ಲಿದೆ ನೋಡಿ. ಬಿಹಾರಕ್ಕೆ ತಲುಪಿದ ಕರ್ನಾಟಕ ಗ್ಯಾರಂಟಿ ಯೋಜನೆ. 125 ಯೂನಿಟ್ ಫ್ರೀ ವಿದ್ಯುತ್ ಕೊಡ್ತಾರಂತೆ ನಿತೀಶ್. ಫ್ರೀ ಯೋಜನೆ ಕೊಟ್ಟರೆ ಮಾತ್ರ ಗೆಲ್ಲೋಕೆ ಸಾಧ್ಯ ಅನ್ನೋ ಸಿದ್ಧ ಸೂತ್ರಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬಂದಿವೆ. ಮಧ್ಯಪ್ರದೇಶ, ಕರ್ನಾಟಕದಲ್ಲಿ ಸಕ್ಸಸ್ ಆಗಿ ಸರ್ಕಾರ ರಚಿಸಲು ಕಾರಣವಾದ ಗ್ಯಾರಂಟಿಯ ಗಾಳಿ ಬಿಹಾರಕ್ಕೂ ವ್ಯಾಪಿಸಿದೆ. ಜನರಿಗೆ ಪ್ರತಿ ತಿಂಗಳು 125 ಯೂನಿಟ್ ಉಚಿತ ವಿದ್ಯುತ್ ನೀಡುವುದಾಗಿ ಸಿಎಂ ನಿತೀಶ್ ಕುಮಾರ್ ಘೋಷಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನೇ ಅನುಸರಿಸಿರುವ ಬಿಹಾರ ಸಿಎಂ ನಿತೀಶ್ ಕುಮಾರ್ ಪ್ರತಿ ತಿಂಗಳು 125 ಯೂನಿಟ್ ವಿದ್ಯುತ್ ಉಚಿತ ಭರವಸೆ ನೀಡಿದ್ದಾರೆ. ನವೆಂಬರ್ನಲ್ಲಿ ನಡೆಯಲಿರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಮುನ್ನ 1,67,00,000 ಕುಟುಂಬಗಳನ್ನು ಗುರಿಯಾಗಿಸಿಕೊಂಡು ಈ ಕ್ರಮ ಕೈಗೊಳ್ಳಲಾಗಿದೆ. नीतीश सरकार का ये फैसला स्वागत योग्य है और मैं तो यही कह रहा था जब हम अपने मंत्रिमंडल काल में थे तो हमने तो कहा था कि 5 एकड़ जमीन रखने वाले सभी किसानों का बिजली माफ कर देना चाहिए. वो अभी तक नहीं कर पाए हैं, लेकिन जनरल कंज्यूमर के लिए अगर इन्होंने कितना 120 यूनिट माफ करने की बात की है तो अच्छी बात है. ಬಿಹಾರದಲ್ಲಿ 7,90,00,000 ಮತದಾರರಿದ್ದಾರೆ. 1% ಮತದಾರರು ಕಡಿಮೆಯಾದರೆ ದೊಡ್ಡ ಹೊಡೆತ ಬೀಳುತ್ತೆ. 1% ಮತ ಅಂದರೆ 7,90,000 ಮತ. 243 ಕ್ಷೇತ್ರಗಳಿಂದ 7.90 ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಸಿಕ್ಕಂತಾಗುತ್ತೆ. ಪ್ರತಿ ಕ್ಷೇತ್ರದಲ್ಲಿ 3,254 ವೋಟ್ಗಳು ಕಡಿಮೆಯಾಗುತ್ತವೆ. 2015ರಲ್ಲಿ 15 ಅಭ್ಯರ್ಥಿಗಳು 3,000ಕ್ಕೂ ಕಡಿಮೆ ಅಂತರದಲ್ಲಿ ಜಯಿಸಿದ್ರು. 2020ರಲ್ಲಿ 3,000ಕ್ಕೂ ಕಡಿಮೆ ಮತಗಳಿಂದ 35 ಜನರು ಜಯಿಸಿದ್ರು. 40 ಜನರು 3,500ಕ್ಕೂ ಕಡಿಮೆ ವೋಟ್ಗಳಿಂದ ಗೆದ್ದಿದ್ರು. ಸದ್ಯ 35 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇದೆ. ಆಗ ಏನಿಲ್ಲ ಅಂದ್ರೂ 5% ಮತದಾರರು ಹೊರಬೀಳ್ತಾರೆ. ಪ್ರತಿ ಕ್ಷೇತ್ರದಿಂದ 15,000 ಮತದಾರರು ಹೊರಹೋದಂತಾಗುತ್ತೆ. ಇದರಿಂದ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರೀ ಬದಲಾವಣೆಯಾಗಲಿದೆ. ನಿತೀಶ್ ಕುಮಾರ್ ಬಿಹಾರ ಗೆಲ್ಲಲು ನಾನಾ ತಂತ್ರ ಮಾಡ್ತಾ ಇದ್ದು ಅದರಲ್ಲಿ ಯಶಸ್ವಿಯಾಗ್ತಾರಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಲ್ಲಿ ಅಬ್ಬರಿಸ್ತಾ ಇದೆ. ಪಾಕ್ ಸೈನಿಕರನ್ನ ಸಾಗಿಸುತ್ತಿದ್ದ ಬಸ್ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಪಾಕಿ ಯೋಧರಿಗೆ ಸಾವಿನ ಮನೆ ದಾರಿ ತೋರಿಸ್ತಾ ಇದೆ. ಕರ್ನಾಟಕದ ಗ್ಯಾರಂಟಿ ಯೋಜನೆಯೊಂದು ಬಿಹಾರ ತಲುಪಿದೆ. ಬಿಜೆಪಿ ಮಿತ್ರ ಪಕ್ಷವೊಂದು ಜನರಿಗೆ ಭರ್ಜರಿ ಗಿಫ್ಟ್ ನೀಡಿದೆ. ಅದನ್ನ ಕಂಡು ಕಾಂಗ್ರೆಸ್ ಕಂಗಾಲಾಗಿದೆ. ಅಷ್ಟಕ್ಕೂ ಏನದು ಇಲ್ಲಿದೆ ನೋಡಿ. ಬಿಹಾರಕ್ಕೆ ತಲುಪಿದ ಕರ್ನಾಟಕ ಗ್ಯಾರಂಟಿ ಯೋಜನೆ. 125 ಯೂನಿಟ್ ಫ್ರೀ ವಿದ್ಯುತ್ ಕೊಡ್ತಾರಂತೆ ನಿತೀಶ್. ಫ್ರೀ ಯೋಜನೆ ಕೊಟ್ಟರೆ ಮಾತ್ರ ಗೆಲ್ಲೋಕೆ ಸಾಧ್ಯ ಅನ್ನೋ ಸಿದ್ಧ ಸೂತ್ರಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬಂದಿವೆ. ಮಧ್ಯಪ್ರದೇಶ, ಕರ್ನಾಟಕದಲ್ಲಿ ಸಕ್ಸಸ್ ಆಗಿ ಸರ್ಕಾರ ರಚಿಸಲು ಕಾರಣವಾದ ಗ್ಯಾರಂಟಿಯ ಗಾಳಿ ಬಿಹಾರಕ್ಕೂ ವ್ಯಾಪಿಸಿದೆ. ಜನರಿಗೆ ಪ್ರತಿ ತಿಂಗಳು 125 ಯೂನಿಟ್ ಉಚಿತ ವಿದ್ಯುತ್ ನೀಡುವುದಾಗಿ ಸಿಎಂ ನಿತೀಶ್ ಕುಮಾರ್ ಘೋಷಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನೇ ಅನುಸರಿಸಿರುವ ಬಿಹಾರ ಸಿಎಂ ನಿತೀಶ್ ಕುಮಾರ್ ಪ್ರತಿ ತಿಂಗಳು 125 ಯೂನಿಟ್ ವಿದ್ಯುತ್ ಉಚಿತ ಭರವಸೆ ನೀಡಿದ್ದಾರೆ. ನವೆಂಬರ್ನಲ್ಲಿ ನಡೆಯಲಿರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಮುನ್ನ 1,67,00,000 ಕುಟುಂಬಗಳನ್ನು ಗುರಿಯಾಗಿಸಿಕೊಂಡು ಈ ಕ್ರಮ ಕೈಗೊಳ್ಳಲಾಗಿದೆ. नीतीश सरकार का ये फैसला स्वागत योग्य है और मैं तो यही कह रहा था जब हम अपने मंत्रिमंडल काल में थे तो हमने तो कहा था कि 5 एकड़ जमीन रखने वाले सभी किसानों का बिजली माफ कर देना चाहिए. वो अभी तक नहीं कर पाए हैं, लेकिन जनरल कंज्यूमर के लिए अगर इन्होंने
कितना 120 से यूनिट माफ करने की बात की है, तो अच्छी बात है। ಬಿಹಾರದಲ್ಲಿ 7,90,00,000 ಮತದಾರರಿದ್ದಾರೆ. 1% ಮತದಾರರು ಕಡಿಮೆಯಾದ್ರೆ ದೊಡ್ಡ ಹೊಡೆತ ಬೀಳುತ್ತೆ. 1% ಮತ ಅಂದರೆ 7,90,000 ಮತ. 243 ಕ್ಷೇತ್ರಗಳಿಂದ 7.90 ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಸಿಕ್ಕಂತಾಗತ್ತೆ. ಪ್ರತಿ ಕ್ಷೇತ್ರದಲ್ಲಿ 3,254 ವೋಟ್ಗಳು ಕಡಿಮೆಯಾಗುತ್ತವೆ. 2015ರಲ್ಲಿ 15 ಅಭ್ಯರ್ಥಿಗಳು 3,000ಕ್ಕೂ ಕಡಿಮೆ ಅಂತರದಲ್ಲಿ ಜಯಿಸಿದ್ರು. 2020ರಲ್ಲಿ 3,000ಕ್ಕೂ ಕಡಿಮೆ ಮತಗಳಿಂದ 35 ಜನರು ಜಯಿಸಿದ್ರು. 40 ಜನರು 3,500ಕ್ಕೂ ಕಡಿಮೆ ವೋಟ್ಗಳಿಂದ ಗೆದ್ದಿದ್ರು. ಸದ್ಯ 35 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇದೆ. ಆಗ ಏನಿಲ್ಲ ಅಂದ್ರೂ 5% ಮತದಾರರು ಹೊರಬೀಳ್ತಾರೆ. ಪ್ರತಿ ಕ್ಷೇತ್ರದಿಂದ 15,000 ಮತದಾರರು ಹೊರಹೋದಂತಾಗತ್ತೆ. ಇದರಿಂದ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರೀ ಬದಲಾವಣೆಯಾಗಲಿದೆ. ನಿತೀಶ್ ಕುಮಾರ್ ಬಿಹಾರ ಗೆಲ್ಲಲು ನಾನಾ ತಂತ್ರ ಮಾಡ್ತಾ ಇದ್ದು, ಅದರಲ್ಲಿ ಯಶಸ್ವಿಯಾಗ್ತಾರಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಲ್ಲಿ ಅಬ್ಬರಿಸ್ತಾ ಇದೆ. ಪಾಕ್ ಸೈನಿಕರನ್ನ ಸಾಗಿಸುತ್ತಿದ್ದ ಬಸ್ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಪಾಕಿ ಯೋಧರಿಗೆ ಸಾವಿನ ಮನೆ ದಾರಿ ತೋರಿಸ್ತಾ ಇದೆ. ಕರ್ನಾಟಕದ ಗ್ಯಾರಂಟಿ ಯೋಜನೆಯೊಂದು ಬಿಹಾರ ತಲುಪಿದೆ. ಬಿಜೆಪಿ ಮಿತ್ರ ಪಕ್ಷವೊಂದು ಜನರಿಗೆ ಭರ್ಜರಿ ಗಿಫ್ಟ್ ನೀಡಿದೆ. ಅದನ್ನ ಕಂಡು ಕಾಂಗ್ರೆಸ್ ಕಂಗಾಲಾಗಿದೆ. ಅಷ್ಟಕ್ಕೂ ಏನದು ಇಲ್ಲಿದೆ ನೋಡಿ. ಬಿಹಾರಕ್ಕೆ ತಲುಪಿದ ಕರ್ನಾಟಕ ಗ್ಯಾರಂಟಿ ಯೋಜನೆ. 125 ಯೂನಿಟ್ ಫ್ರೀ ವಿದ್ಯುತ್ ಕೊಡ್ತಾರಂತೆ ನಿತೀಶ್. ಫ್ರೀ ಯೋಜನೆ ಕೊಟ್ಟರೆ ಮಾತ್ರ ಗೆಲ್ಲೋಕೆ ಸಾಧ್ಯ ಅನ್ನೋ ಸಿದ್ಧ ಸೂತ್ರಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಬಂದಿವೆ. ಮಧ್ಯಪ್ರದೇಶ, ಕರ್ನಾಟಕದಲ್ಲಿ ಸಕ್ಸಸ್ ಆಗಿ ಸರ್ಕಾರ ರಚಿಸಲು ಕಾರಣವಾದ ಗ್ಯಾರಂಟಿಯ ಗಾಳಿ ಬಿಹಾರಕ್ಕೂ ವ್ಯಾಪಿಸಿದೆ. ಜನರಿಗೆ ಪ್ರತಿ ತಿಂಗಳು 125 ಯೂನಿಟ್ ಉಚಿತ ವಿದ್ಯುತ್ ನೀಡುವುದಾಗಿ ಸಿಎಂ ನಿತೀಶ್ ಕುಮಾರ್ ಘೋಷಿಸಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನೇ ಅನುಸರಿಸಿರುವ ಬಿಹಾರ ಸಿಎಂ ನಿತೀಶ್ ಕುಮಾರ್ ಪ್ರತಿ ತಿಂಗಳು 125 ಯೂನಿಟ್ ವಿದ್ಯುತ್ ಉಚಿತ ಭರವಸೆ ನೀಡಿದ್ದಾರೆ. ನವೆಂಬರ್ನಲ್ಲಿ ನಡೆಯಲಿರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಮುನ್ನ 1,67,00,000 ಕುಟುಂಬಗಳನ್ನು ಗುರಿಯಾಗಿಸಿಕೊಂಡು ಈ ಕ್ರಮ ಕೈಗೊಳ್ಳಲಾಗಿದೆ. नीतीश सरकार का ये फैसला स्वागत योग्य है और मैं तो यही कह रहा था, जब हम अपने मंत्रिमंडल काल में थे तो हमने तो कहा था कि 5 एकड़ जमीन रखने वाले सभी किसानों का बिजली माफ कर देना चाहिए। वो अभी तक नहीं कर पाए हैं, लेकिन जनरल कंज्यूमर के लिए अगर इन्होंने कितना 120 से यूनिट माफ करने की बात की है, तो अच्छी बात है। ಬಿಹಾರದಲ್ಲಿ 7,90,00,000 ಮತದಾರರಿದ್ದಾರೆ. 1% ಮತದಾರರು ಕಡಿಮೆಯಾದ್ರೆ ದೊಡ್ಡ ಹೊಡೆತ ಬೀಳುತ್ತೆ. 1% ಮತ ಅಂದರೆ 7,90,000 ಮತ. 243 ಕ್ಷೇತ್ರಗಳಿಂದ 7.90 ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಸಿಕ್ಕಂತಾಗತ್ತೆ. ಪ್ರತಿ ಕ್ಷೇತ್ರದಲ್ಲಿ 3,254 ವೋಟ್ಗಳು ಕಡಿಮೆಯಾಗುತ್ತವೆ. 2015ರಲ್ಲಿ 15 ಅಭ್ಯರ್ಥಿಗಳು 3,000ಕ್ಕೂ ಕಡಿಮೆ ಅಂತರದಲ್ಲಿ ಜಯಿಸಿದ್ರು. 2020ರಲ್ಲಿ 3,000ಕ್ಕೂ ಕಡಿಮೆ ಮತಗಳಿಂದ 35 ಜನರು ಜಯಿಸಿದ್ರು. 40 ಜನರು 3,500ಕ್ಕೂ ಕಡಿಮೆ ವೋಟ್ಗಳಿಂದ ಗೆದ್ದಿದ್ರು. ಸದ್ಯ 35 ಲಕ್ಷಕ್ಕೂ ಹೆಚ್ಚು ಮತದಾರರಿಗೆ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇದೆ. ಆಗ ಏನಿಲ್ಲ ಅಂದ್ರೂ 5% ಮತದಾರರು ಹೊರಬೀಳ್ತಾರೆ. ಪ್ರತಿ ಕ್ಷೇತ್ರದಿಂದ 15,000 ಮತದಾರರು ಹೊರಹೋದಂತಾಗತ್ತೆ. ಇದರಿಂದ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರೀ ಬದಲಾವಣೆಯಾಗಲಿದೆ. ನಿತೀಶ್ ಕುಮಾರ್ ಬಿಹಾರ ಗೆಲ್ಲಲು ನಾನಾ ತಂತ್ರ ಮಾಡ್ತಾ ಇದ್ದು, ಅದರಲ್ಲಿ ಯಶಸ್ವಿಯಾಗ್ತಾರಾ ಅಂತ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದಲ್ಲಿ ಅಬ್ಬರಿಸ್ತಾ ಇದೆ. ಪಾಕ್ ಸೈನಿಕರನ್ನ ಸಾಗಿಸುತ್ತಿದ್ದ ಬಸ್ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಪಾಕಿ ಯೋಧರಿಗೆ ಸಾವಿನ ಮನೆ ದಾರಿ ತೋರಿಸ್ತಾ ಇದೆ.